ಬಂಧುಗಳೇ, ನಾನು ರಮೇಶ್ ಬಳೋಲಿಗಿಡದಂತ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಸಂಘಟನೆಯ ಜಿಲ್ಲಾಧ್ಯಕ್ಷ. ಬಂಧುಗಳೇ, ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಚಾರ ಏನೆಂದರೆ, ಜಮಖಂಡಿ ನಗರದ 2018ರಲ್ಲಿ ನಿರ್ಮಿತವಾಗಿರುವ ದೆಹಲಿ ಸಂಸತ್ ಮಾದರಿಯ ಮಿನಿ ವಿಧಾನಸೌಧ ಜಮಖಂಡಿ ನಗರದಲ್ಲಿ ಇದೆ. 2018ರಿಂದ ಪ್ರಾರಂಭ ಆಗತ್ತ ಮಿನಿ ವಿಧಾನಸೌಧ. 2018ರಿಂದ ಹಿಡಿದು 2025 ಇವತ್ತಿನ ದಿನಮಾನದವರೆಗೂ ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಆ ಹೋರಾಟ ಏನೆಂದರೆ, ಜಮಖಂಡಿ ನಗರದಲ್ಲಿ ಮಿನಿ ವಿಧಾನಸೌಧ ಮುಂಭಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಪುತ್ಥಳಿ ನಿರ್ಮಿಸಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೆ ಸುಮಾರು 7 ವರ್ಷಗಳ ಸಮಯ ಗತಿಸಿ ಹೋಯ್ತು. ಇನ್ನೂವರೆಗೆ ಇಲ್ಲಿರ್ತಕ್ಕಂಥ ತಾಲೂಕಾ ಆಡಳಿತ ಹಾಗೂ ಜಿಲ್ಲಾಡಳಿತ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಸೊ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಬರುವ ಏಪ್ರಿಲ್ 14ರ ಅವಧಿಯ ಒಳಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಐತಿ, ಆ ಜಯಂತಿಯ ಒಳಗಡೆ ಭವ್ಯ ಮೂರ್ತಿಯನ್ನ ನಿರ್ಮಾಣ ಮಾಡದೆ ಹೋದ್ರೆ ಇಲ್ಲಿರ್ತಕ್ಕಂಥ ತಾಲೂಕಾ ಆಡಳಿತ ಹಾಗೂ ಜಿಲ್ಲಾಡಳಿತ ಅದರ ವಿರುದ್ಧ ಬೃಹತ್ ಜನಾಂದೋಲನ ಮತ್ತು ಏಪ್ರಿಲ್ 1ನೇ ತಾರೀಕಿನಿಂದ ನಾವು ಉಪವಾಸ ಧರಣಿ ಸತ್ಯಾಗ್ರಹವನ್ನ ಕೂರ್ತಾ ಇದ್ದೀವಿ. ಕಾರಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಆಗಿತ್ತು. ಈಗಾಗಲೇ ದೆಹಲಿ ಸಂಸತ್ ಮಾದರಿಯಲ್ಲಿ ತಾವೆಲ್ಲ ನೋಡಬಹುದು. ದೆಹಲಿ ಸಂಸತ್ನಲ್ಲಿ ಮುಂಭಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೂರ್ತಿಯನ್ನು ನಿಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟ್ ನ ಆವರಣದಲ್ಲಿಯೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ಕರ್ನಾಟಕದ ವಿಧಾನಸೌಧದ ಮುಂಭಾಗ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇದೆ. ಜೊತೆಗೆ ನಮ್ಮ ಬಾಗಲಕೋಟೆ ಜಿಲ್ಲಾಡಳಿತದ ಮುಂಭಾಗ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಆಗಿದೆ. ಈಗಾಗಲೇ ಬಹುತೇಕ ತಾಲೂಕು ಆಡಳಿತದ ಎಲ್ಲ ಒಂದು ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣವಾಗ್ತಾ ಇದೆ. ಅದೇ ರೀತಿಯಿಂದ ನಾವು ಜಮಖಂಡಿ ನಗರದಲ್ಲಿ ಮಾಡ್ಬೇಕಂತ ನಮ್ದು ಎಲ್ಲ ದಲಿತ ಪರ ಸಂಘಟನೆ ಹಾಗೂ ಪ್ರಜ್ಞಾವಂತ ನಾಗರಿಕ ಸಮಾಜದ ಈ ಒತ್ತಾಯ ಆಗೈತಿ. ಅದಕ್ಕೆ ಕೂಡಲೇ ತಾಲೂಕು ಆಡಳಿತ ಅದನ್ನ ನಮ್ಮ ಮನವಿಗೆ ಸ್ಪಂದಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವ್ಯ ಮೂರ್ತಿಯನ್ನ ಮಿನಿ ವಿಧಾನಸೌಧ ಮುಂಭಾಗ ನಿಲ್ಲಿಸ್ಬೇಕಂತ ಹೇಳ್ತಾ, ಒಂದು ವೇಳೆ ನಿಲ್ಲಿಸದೆ ಹೋದರೆ ನಮ್ಮ ಹೋರಾಟ ಮಾತ್ರ ನಿರಂತರವಾಗೈತಿ. ಈ ವಿಷಯದಲ್ಲಿ ಜೀವ ಹೋದ್ರೂ ಏನು ಅಡ್ಡಿ ಇಲ್ಲ, ಆದ್ರೆ ತಾಲೂಕು ಆಡಳಿತಕ್ಕೆ ಮಾತ್ರ ಗಡ ಖಂಡಿತವಾಗಿ ಹೇಳ್ತೀವಿ. ನೀವು ಮಾಡದೆ ಹೋದ್ರೆ ನಾವು ಬಿಡೋರು ಅಲ್ಲ ಅಂತ ಹೇಳ್ತಾ ತಮಗೆ ಎಚ್ಚರಿಕೆ ಸಂದೇಶ ಇದಾಗಿರ್ಲಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.